ಈ ರಿಯಾಜ್ ಮೊದಲು ಅದು ಬೆಂಗಳೂರಿನಲ್ಲಿ SDPI ಸಂಘಟನೆಯನ್ನ ಹುಟ್ಟಾಕಿದ್ದಂಥ ವ್ಯಕ್ತಿ, SDPI ಅನ್ನ ಹುಟ್ಟಾಕಿದ್ದಂಥ ವ್ಯಕ್ತಿ ಈತ. ಸಿಎಂ ಪ್ರಚಾರದ ವೇಳೆ ಭದ್ರತಾ ಲೋಪ ಆಯ್ತಲ್ಲ, ಯಾರೋ ಒಬ್ಬ ಪೊಲೀಸರಿಗೂ ಗೊತ್ತಿಲ್ಲದಂಗೆ ಗನ್ ಹಿಡ್ಕೊಂಡು ಮುಖ್ಯಮಂತ್ರಿಗಳಿಗೆ ಹಾರ ಹಾಕದ್ನಲ್ಲ, ಆ ವ್ಯಕ್ತಿಯನ್ನ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡು ವಾಪಸ್ ಕಳುಹಿಸಿದ್ದಾರೆ. ಪೊಲೀಸ್ ವಿಚಾರಣೆಯ ಬಳಿಕ ರಿಯಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಆಕಸ್ಮಿಕವಾಗಿ ಸೊಂಟದಲ್ಲಿ ಗನ್ ಕಾಣಿಸ್ಕೊಂಡಿದ್ದಂದು, ನಾನೇನು ಅದನ್ನು ತೋರಿಸ್ಬೇಕು, ಶೋ ಮಾಡಬೇಕು, ಶೋಕಿ ಮಾಡಬೇಕು, ಆ ರೀತಿ ಇಟ್ಕೊಂಡು ಹೋಗಿರೋದಲ್ಲ. ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ನಾನು ಗನ್ ಇಟ್ಕೊಂಡಿದ್ದೀನಿ. ಗನ್ ಪ್ರದರ್ಶನ ಮಾಡಬೇಕು ಅನ್ನೋ ಉದ್ದೇಶ ನನಗೇನಿಲ್ಲ. ಅದಲ್ಲಿತ್ತು, ನಾನು ಅದನ್ನು ಮರೆತು ನಾನು ಹೋಗಿ ಮುಖ್ಯಮಂತ್ರಿಗಳಿಗೆ ಹಾರ ಹಾಕಿದ್ದೀನಿ ಅಂತ ಪೊಲೀಸರ ವಿಚಾರಣೆ ವೇಳೆ ಸೈಯದ್ ರಿಯಾಜ್ ಮಾತನಾಡಿದ್ದಾನೆ. ಆದರೆ ಪ್ರಶ್ನೆ ಆಗೋದೇನು ಅಂತಂದರೆ, ಮುಖ್ಯಮಂತ್ರಿಗಳಿಗೆ Z ಸೆಕ್ಯೂರಿಟಿ ಇರುತ್ತೆ. ಆ Z ಸೆಕ್ಯೂರಿಟಿ ಸಂದರ್ಭದಲ್ಲಿ ಲೈಟ್ರು ತಗೊಂಡು ಹೋಗಕ್ಕೆ ಬಿಡಲ್ಲ ರೀ, ಒಂದು ಬೆಂಕಿ ಪಟ್ಟಣ ಜೇಬಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಗನ್ನಿಗೆ ಬಿಟ್ಟರು, ಅದು ಪೊಲೀಸರಿಗೆ ಪಾಪ ಗೊತ್ತೇ ಇಲ್ಲ. ಈತ ಹೋಗಿ ಹಾರ ಹಾಕಿ ಕೆಳಗಡೆ ಬರೋವರೆಗೂ ಪೊಲೀಸರಿಗೆ ಗೊತ್ತೇ ಇಲ್ಲ. ಮಾಧ್ಯಮದಲ್ಲಿ ಸುದ್ದಿ ಬಂದ ಮೇಲೆ ಗನ್ನಿದೆಯಂತೆ ಅಂತೇಳಿ ಆತನನ್ನು ವಿಚಾರಣೆ ಕರ್ಕೊಂಡು ಹೋಗಿರೋದು. ಆಮೇಲೆ ಇನ್ನೊಂದು ಮಾಹಿತಿ ಪ್ರಕಾರ ಆತ ಈಗಾಗಲೇ ಗನ್ನನ್ನು ತನ್ನ ಬಳಿ ಉಳಿಸ್ಕೊಳ್ಳೋದಕ್ಕೂ ಕೂಡ ಲೈಸೆನ್ಸನ್ನು ಅಂದರೆ ಪೊಲೀಸರ ಅನುಮತಿಯನ್ನು ಪಡೆದಿದ್ದ. ಯಾಕೆಂದರೆ ಒಂದು 5 ವರ್ಷದ ಹಿಂದೆ ಈತನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿತ್ತು. ಈತನೇ SDPI ಸಂಘಟನೆಯನ್ನು ಹುಟ್ಟಾಕಿದ್ದ. ಅದೇ SDPI ಕಾರ್ಯಕರ್ತರು ಈತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ಯಾವ SDPI ಅನ್ನ ಈತ ಬೆಂಗಳೂರಿನಲ್ಲಿ ಹುಟ್ಟಾಕಿದ್ನೋ ಅದೇ SDPI ಕಾರ್ಯಕರ್ತರು ಈತನಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಮರ್ಡರ್ ಅಟ್ಯಾಕ್ ಮಾಡಿದ್ರು. 6 ತಿಂಗಳು ಕೋಮಾಗಿ ಹೋಗಿದ್ದ. ಅದಾದ್ಮೇಲೆ 2015ರಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ. ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಲೈಸೆನ್ಸ್ಡ್ ಗನ್ ಅನ್ನ ಅವತ್ತಿನ ದಿನ ಪಡ್ಕೊಂಡಿದ್ದ. ಅವತ್ತಿನಿಂದ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಜೊತೆ ಈತ ಓಡಾಡ್ತಾನೆ. ಈತ ಓಡಾಡೋದು ಕಾಂಗ್ರೆಸ್ನ ಬೂತ್ ಕಾರ್ಯಕರ್ತರ ಜೊತೆ ಅಲ್ಲ, ಕೇಂದ್ರ ರಾಜ್ಯ ಸಚಿವರ ಜೊತೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು, ಸಲೀಂ ಅಹಮದ್, ಸಚಿವ ಜಮೀರ್ ಅಹಮದ್ ಖಾನು, ಮಾಜಿ ಶಾಸಕ NA ಹ್ಯಾರಿಸ್, RV ದೇವರಾಜು, ಇವರೆಲ್ಲರ ಬಹಳ ಆಪ್ತ ಈತ. ಎಲ್ಲರಿಗೂ ಕೂಡ ಬಹಳ ಆಪ್ತ ಮತ್ತು ಬಹಳ ಪರಿಚಯಸ್ಥ. ಹಾಗಾಗಿ ಈತನಿಗೊಂದು ಪ್ರಭಾವ ಇದೆ, ಕಾಂಗ್ರೆಸ್ನಲ್ಲೊಂದು ಹೆಸರಿದೆ, ಉನ್ನತ ಸ್ಥಾನಮಾನ ಇದೆ. ಹಾಗಾಗಿ ಈತನನ್ನು ಯಾರೂ ಪ್ರಶ್ನೆ ಮಾಡಿಲ್ಲ. ಮುಖ್ಯಮಂತ್ರಿಗಳಿಗಿಂತ ದೊಡ್ಡ ಭದ್ರತಾ ಲೋಪ ಆಗುತ್ತೆ. ಭದ್ರತಾ ಲೋಪವನ್ನು ಕೂಡ ಕಾಂಗ್ರೆಸ್ ತುಟಿಕ್ ಅನ್ನಲ್ಲ. ಅದೇ ಒಂದು ವೇಳೆ ಇಲ್ಲಾವುದೋ BJPಯವ್ರ ಸಮಾವೇಶ ಇದ್ದು ಪ್ರಧಾನಿ ಮೋದಿ ಅದೇ ರೋಡ್ನಲ್ಲಿ ರೋಡ್ ಶೋ ಮಾಡ್ತಾ ಇದ್ದು ಅಲ್ಯಾರನ್ನ ಗನ್ ಹಿಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಯುಗಾದಿಯ ಬೇವು ಮಾತ್ರ ಸಿಗ್ತಾ ಇದೆ, ಬೆಲ್ಲ ಸದ್ಯಕ್ಕಿಲ್ಲ ಅಂತ ಅನಿಸ್ತಾ ಇದೆ.